60 ಕೋಟಿ ಲಾಸ್ ಆಯಿತು, 20 ಕೋಟಿ ಸುರೇಶ್ ಅಕೌಂಟಿಗೆ ಹೋಯಿತು. ಎಸ್, ಸುರೇಶ್ ಅಕೌಂಟಿಗೆ 20 100 ಕೋಟಿ ಹೋಗಿರುತ್ತೆ. ನಾವು ಅವರು ಜೊತೆಗೂ ಬೆಳೆದಿರೋದು. ನನ್ನ ದುಡ್ಡು ಅವ್ನಿಗೋಗಿರುತ್ತೆ, ಅವನ ದುಡ್ಡು ನನಗೆ ಬಂದಿರುತ್ತೆ. ಆ್ಯಸ್ ಆನ್ 22 ಮಾರ್ಚಲ್ಲಿ ಅವನೇ ಬ್ಯಾಲೆನ್ಸ್ ಶೀಟ್ ಸೈನ್ ಹಾಕಿದ್ದಾನೆ. ಅವನೇ ನಂಗೆ 1 ಕೋಟಿ ಚಿಲ್ಲರೆ ಕೊಡಬೇಕು ಅಂತ. ನಮ್ಮದು ಒಂದು ವ್ಯಾಪಾರ ಜೊತೆಗೆ ಹುಟ್ಟು ಬೆಳೆದಿದ್ದು ನಾವು. ಅವರು ನನ್ನ ಒಂದೇ ಒಂದು ಪ್ರಶ್ನೆ ಏನು ಅಂದರೆ, 22ನೇ ತಾರೀಕು ರಾತ್ರಿ FIR ಮಾಡಿ 24ನೇ ತಾರೀಕು ಪ್ರೆಸ್ ಮುಂದೆ ಬಂದು ನನಗೆ ತೇಜೋವಧೆ ಮಾಡಬೇಕು, ನನಗೆ ನಿರ್ನಾಮ ಮಾಡಬೇಕು ಅಂತಲೇ ಹೇಳಿ ಮಾಡಿದ್ರು. ಅದು ಒಂದು ಮಾಡಿದರೆ ಎಷ್ಟೋ ಚೆನ್ನಾಗಿರ್ತೈತೆ. ಕೇವಲವಾಗಿ ಮಾತಾಡಿದ್ರು. ಅವನ ಮಗ ಇದ್ದಾನೆ, ಸ್ನೇಹಿತು, ನನ್ನಿಂದ ಅವನಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳ್ತಾನೆ. ಹೆಂಗೆ ಸರ್ ಲೈಫ್ ಥ್ರೆಟ್ ಇರುತ್ತೆ? ಹಿಂದೆ ಒಂದು ಕಾರು ಮುಂದೆ ಒಂದು ಕಾರು ಹಾಕ್ಕೊಂಡು ಹೋಗೋರಿಗೆ ಲೈಫ್ ಥ್ರೆಟ್ ಇದೆ ಅಂತ ಹೇಳಿ ಅದನ್ನು ಪೊಲೀಸವ್ರು ಕೇಳಿದ್ರೆ ಏನೂ ದಾಖಲೆ ಕೊಡ್ತಾಯಿಲ್ಲ. ಇರಲಿ ಸರ್, ನಡೆದೋಯ್ತು, ಇಷ್ಟೇ ನಾವು ಕೇಳ್ತಾ ಇರೋದು. ಇವತ್ತು ನಮಗೆ ಮಕ್ಕಕ್ಕೆ ಮಸಿ ಬೆಳೆದಿದ್ದಾರೆ. ನಾವು 22 ದಿನ ಬೇಲ್ ತೊಗೊಳೋದಕ್ಕೆ ಅಷ್ಟೆಲ್ಲ ಇಷ್ಟು ಕಷ್ಟಪಟ್ವಿ. ಇವತ್ತು ಹೇಳ್ತಾರೆ ತಲೆ ತಪ್ಪಿಸ್ಕೊಂಡು ಹೋಗಿದ್ರು ಬಂದರು ಅಂತ. ಕಾನೂನಿಗೆ ನಾವು ಬಗ್ಲೇಬೇಕು. ನಮಗೆ ಕಾನೂನಲ್ಲಿ ನಂಬಿಕೆ ಇದೆ, ಪೊಲೀಸವ್ರ ಮೇಲೆ ನಂಬಿಕೆ ಇದೆ. ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ಆಯಿತು. ಇವತ್ತು ಅದು ಏನಿದೆ ಅನ್ನೋದನ್ನು ಸ್ಕ್ವ್ಯಾಶ್ ಆಗಿದೆ, FIR ಸ್ಕ್ವ್ಯಾಶ್ ಆಗಿದೆ. ಅಷ್ಟೇ ಸರ್ ನಾನು ಹೇಳಕ್ಕೆ ಬಂದಿರೋದು. ಜಗದೀಶು ಚಿನ್ನದಂಥವನು, ನಮಗೂ ಅವನಿಗೂ ಯಾವ ಥರನೂ ತಕರಾರಿಲ್ಲ. ಅವನು ಬದುಕಿರೋ ಅಷ್ಟು ದಿನವೂ ನಮಗೆ ದಿನ ಫೋನ್ ಮಾಡೋನು. ನಮ್ಮ ಮಗಳ ಮದುವೆಗೆ, ಅವನ ಮಗಳ ಮದುವೆಗೆ ನಮ್ಮ ಮನೆಗೆ ಬಂದು ಬಟ್ಟೆ ಕೊಟ್ಟು ಕರೆದಿದ್ದಾನೆ. ಅವನ ಬರ್ಡೇಗೆ ಹೋಗಿದ್ದೀವಿ ನಾವು ಅವನು ದಿನಕ್ಕೆ ಏನಿಲ್ಲ ಅಂದರೆ 5 ಅವರ್ ಜೊತೆಗಿರ್ತಾಯಿದ್ವಿ. 2020ಇಂದ ಅವನು ಯಾವ ಕಾರಣಕ್ಕೆ ಬರ್ತಾ ಇರಲಿಲ್ಲ, ಅದು ದೇವ್ರಿಗೆ ಗೊತ್ತು. ಬಟ್ ಅವನು ತುಂಬ ಡಿಪ್ರೆಷನಲ್ಲಿದ್ದ. ಲಾಸ್ಟಲ್ಲಿ ಅವನ ತಂದೆಯ ಮನೇನ ಹರಾಜಿಗೆ ಬಂತು. ಆವಾಗಲೇ ಯಾರೂ ದುಡ್ಡು ಕಟ್ಟಿಲ್ಲ. ಅವನು ತೀರೋದ್ಮೇಲೆ ಅವ್ರ ಮನೆಯವ್ರು ದುಡ್ಡು ಕಟ್ಟಿದ್ದಾರೆ. ನಾವು ಯಾರ ಮೇಲೂ ಏನೂ ತಪ್ಪು ಹೇಳ್ತಿಲ್ಲ ಸರ್. ನನಗೆ TV ಮುಂದೆ ಎಲ್ಲರ ಮುಂದೆ ಕೂತ್ಕೊಂಡು ನನ್ನ ಅಪರಾಧಿ ಅಂತ ಮಾಡಿದ್ರು. ಯಾವ ಕಾರಣನೂ ಕೊಡ್ದಿರ ಮಾಡಿದ್ದಾರೆ. ನಾವು ಕಣ್ಣಲ್ಲಿ ನೀರು ಬಂತು ನಮಗೆ. ಏನು ದಾಖಲೆ, ಒಂದು ದಾಖಲೆನೂ ಕೊಟ್ಟಿಲ್ಲ ನಿಮಗೆ. ನೀವೆಲ್ಲ ಚಾನಲ್ ಅವರು ತೋರಿಸಿದ್ರು A1 A2 ಅಂದ್ಬಿಟ್ಟು ನಂದು ಯಾವುದೋ ಫೋಟೋ ತೆಗೆದು ಹಾಕಿದ್ರು. ನಮ್ಮ ಮರ್ಯಾದೆ ಏನು ಸರ್? ನಾವೇನೋ ವ್ಯಾಪಾರ ಮಾಡ್ಕೊಂಡಿರೋರು ನಾವು. ನಮ್ಮ ತಂದೆನೂ ಪ್ರೆಸ್ ಕರೆಸ್ಪಾಂಡೆಂಟು. ನಮ್ಗೆ ಎಷ್ಟು ಮರ್ಯಾದೆ ಹೋಯ್ತು ಸರ್? ಎಲ್ಲೋದ್ರೂ ತಲೆ ಎತ್ಕೊಂಡು ತಿರ್ಗೋಕ್ಕಾಗಲ್ಲ. ಇವಾಗ ನನ್ನ ಮಗನ ಮದುವೆ ಮಾಡಬೇಕು, ಎಲ್ಲ ನಾವು ಹೋದರೆ ನೀನೇನೋ ಮೋಸ ಮಾಡಿಬಿಟ್ಟಿದ್ಯಾ, ದುಡ್ಡು ಮಾಡಿಬಿಟ್ಟಿದ್ಯಾ ಅಂತಾರೆ. ಎಲ್ಲಿದೆ ಸರ್ ದಾಖಲೆ? ಅಷ್ಟೇ ಸರ್, ನಾನು ಹೇಳಿದ್ದು ಇಷ್ಟೇ. ನಾವು ಕ್ಲೀನಾಗಿದ್ದೀವಿ. ಹೈಕೋರ್ಟಿಂದ ನನಗೆ ತೀರ್ಮಾನ ಆಗಿದೆ. ನಮಗೂ ಜಗದೀಶ್ ಸಾವ್ಗೂ ಯಾವ ಥರನೂ ಸಂಬಂಧ ಇಲ್ಲ. ಆಮೇಲೆ ಹಣದ ವಿಚಾರವಾಗಲಿ, ಜಗದೀಶಿಗೆ ನಾವೇನ ಮೋಸ ಮಾಡೋವಂಥವ್ನಲ್ಲ. ಜಗದೀಶು ಟೈಗರ್ ಇದ್ದಂಗೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಜಗದೀಶ್ ಹೆಂಗೆ ಅಂತ. ಯಾರನ್ನು ಚಿಕ್ಕಪುಟ್ಟ ಮಗು ಅಲ್ಲ. ಅವನ ಹತ್ರ ಏನು ಕಿತ್ಕೊಂಡ್ಬಿಟ್ಟು ನಾವು ಮೋಸ ಮಾಡಿಬಿಟ್ಟು ಎದುರಿಸೋಕ್ಕೆ, ನಾನೇನೋ ವಿಡಿಯೋ ಇಟ್ಕೊಂಡಿದ್ದೀನಿ, ಎದುರಿಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಏನು ವಿಡಿಯೋ ಇಟ್ಕೊಂಡು ಎದುರಿಸೋಕ್ಕಾಗತ್ತೆ ಸರ್? ಅವನು ಈಸ್ ನಾಟ್ ಎ ಸ್ಕಿಡ್. ಈಗಿನ ಕಾಲದಲ್ಲಿ ಮಗು ಕೈಲಿ ಒಂದು ಚಾಕ್ಲೇಟ್ ಕಿತ್ಕೊಂಡು ಜೋರಾಗಿ ಕೂಗ್ಕೊಳ್ಳುತ್ತೆ. ಅಂಥದ್ರಲ್ಲಿ ನಾವು ಅವ್ನು ಮೋಸ ಮಾಡಿದ್ರೆ ಅವ್ನು ಸುಮ್ಮನೆ ಬಿಡ್ತಾನ? ಈ ಸದ್ಯಕ್ಕೆ ಸರ್ ನೆಕ್ಸ್ಟ್ ಇನ್ನೇನು ಹೇಳೋಣ ಅಂದರೆ, ಸೌಂದರ್ಯ ಕನ್ಸ್ಟ್ರಕ್ಷನ್ನ ಮುಗಿಸ್ಲೇಬೇಕು ಅಂತ ಹೇಳಿ ಮಾಡಿರೋದು ಸರ್. ಇದು ನಮ್ಮನ್ನು ನಾವು ಮುಂದೆ ಏನು ಪ್ರಾಜೆಕ್ಟೇ ಮಾಡಬಾರ್ದು ಅಂತ ಹೇಳ್ಕೊಂಡು ಮಾಡಿದ್ದಾರೆ. ಇವಾಗ ಅವ್ರಿಗೆ ಏನು ಸಿಕ್ಕಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ 22ನೇ ತಾರೀಕು FIR ಮಾಡಿ 24ನೇ ತಾರೀಕು ನಿಮ್ಮ ಮುಂದೆ ಬಂದಿದ್ದಾರೆ. ಯಾಕೆ? ಏನು ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ? ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ವಾ? ಕಾನೂನು ಮೇಲೆ ನಂಬಿಕೆ ಇಲ್ವಾ? ಪೊಲೀಸ್ ಮೇಲೆ ನಂಬಿಕೆ ಇಲ್ವಾ? ನನ್ನ ತೇಜೋವಧೆ ಮಾಡಬೇಕು ಅಂತಲೇ ಬಂದಿರೋದು, ಬೇರೆ ಇನ್ಯಾವ ಕಾರಣಕ್ಕೂ ಬಂದಿಲ್ಲ ಸರ್. ಅಷ್ಟೇ ಸರ್. ನೀವೇನು ಕೇಳಬೇಕು ಕೇಳಿ ಸರ್. ನಮ್ಮ ಲಾಯರ್ ಸಾಹೇಬರು ಮಾತಾಡ್ತಾರೆ.